ಆಯ್ತು ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮಾಸ್ತಿ ಕನ್ನಡದ ಆಸ್ತಿ ಅಂತಾರೆ ತುಂಬ ಜನ, ಅದಕ್ಕೆ ನಾನು ಒಪ್ಕೋತೀನಿ. ಸೋಮು ಸೌಂಡ್ ಇಂಜಿನಿಯರ್, ಡೈಲಾಗ್ ರೈಟಿಂಗ್ ಬಂದಾಗ ಏನು ಅನಿಸುತ್ತೆ ಸರ್? ಫಸ್ಟು ನಿಮ್ಮ ಬಾಯಿಂದ ಬಂದಿದ್ದು ಮಾಸ್ತಿ ಕನ್ನಡದ ಆಸ್ತಿ ಅಂತ, ಅದು ದೊಡ್ಡ ಟೈಟಲ್ಲೇ ಕೊಟ್ಬಿಟ್ಟು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ಗೆ ಕರೆಯುವಂಥದ್ದು. ನಮಗೆ ಕನ್ನಡನೇ ಆಸ್ತಿ. ಸೊ ಅದರಲ್ಲಿ ನಾವೆಲ್ಲ ಒಂದೊಂದು, ಅಂದರೆ ಹೆಂಗೆ ಹೇಳಬೇಕು ಅಂದರೆ ಅವರು ಹೂವು, ನಾವು ನಾರು. ಸರ್, ಸೋಮು ಸೌಂಡ್ ಇಂಜಿನಿಯರ್ ನಿರ್ದೇಶಕರ ಮಂದಿ ಸೂರ್ಯ ಅವ್ರ ಶಿಷ್ಯ ಅಂತ ಅಭಿ. ಸೊ ಅವ್ರ ಪ್ಯಾಟ್ರನ್ಗೂ ಅಂದರೆ ನೀವು ಬರೆಯೋ ಸ್ಟೈಲ್ಗೂ ಹೇಗೆ ಹೊಂದಾಣಿಕೆ ಆಯಿತು ಈ ಸಿನಿಮಾದಲ್ಲಿ? ಕೆಲವೊಂದು ಡೈಲಾಗ್ ಕೂಡ ಕೇಳಿದ್ದೀನಿ, ತುಂಬ ರಾ ಇದೆ ಇಲ್ಲಿ. ಆ್ಯಕ್ಚುಲಿ ಸೋಮು ಸೌಂಡ್ ಇಂಜಿನಿಯರು ಯಾವುದೇ ಡೈಲಾಗ್ ಓರಿಯೆಂಟೆಡ್ ಸಿನಿಮಾ ಅಲ್ಲ, ಕಂಟೆಂಟ್ ಓರಿಯೆಂಟೆಡ್. ಒಂದು ಪಾತ್ರವಾಗಿ ಅಂದರೆ ಒಂದು ಪಾರ್ಟ್ ಆಫ್ ದ ವರ್ಕ್ ಅಂತ ಡೈಲಾಗ್ ಇರುತ್ತೆ. ಬಟ್ ಥಿಯೇಟ್ರ್ ಆಡಿಯನ್ಸ್, ಯಾರು ವೀಕ್ಷಕರು ನಮ್ಮ ಸಿನಿಮಾ ನೋಡ್ತಾರೆ, ಒಂದು ಡೈಲಾಗ್ ಅಂತಲೇ ನೋಡೋದು, ಫೈಟ್ಸ್ ಅಂತಲೇ ನೋಡೋದು, ಈ ಥರದ್ದು ಒಂದು ಪಂಗಡಕ್ಕೆ ಸೇರೋವಂಥ ಚಿತ್ರ ಅಲ್ಲ. ಓವರಾಲ್ ಕಂಟೆಂಟ್ ಇರೋವಂಥ ಸಿನಿಮಾ, ಪಕ್ಕಾ ನಮ್ಮ ನೆಲದ ಸಿನಿಮಾ. ನಾವು ಅದನ್ನು ಉತ್ತರ ಕರ್ನಾಟಕಕ್ಕೆ ನಮ್ಮ ಚಿತ್ರರಂಗದಿಂದ ನಾವೇನಾದ್ರು ಕೊಡ್ತೀವಿ ಏನಂಗಿದ್ರೆ ಧೈರ್ಯವಾಗಿ ಸೋಮು ಸೌಂಡ್ ಇಂಜಿನಿಯರು ನಾವು ಉತ್ತರ ಕರ್ನಾಟಕ ಕೊಡ್ತಾ ಇರೋ ಒಂದು ಉಡುಗೊರೆ ಅಂತ ಹೇಳ್ಬೋದು ಸರ್. ಅಂದರೆ ಒಂದು ಪಂಗಡ, ಒಂದು ಹಳ್ಳಿ ಅಂತ ಸಬ್ಜೆಕ್ಟ್ ಬಂದಿದ ತಕ್ಷಣ ಅಲ್ಲಿ ಸುಮಾರು ವಿಷಯಗಳು ಇರ್ತದೆ. ಕೆಲವೊಂದು ಡೈಲಾಗು ಇನ್ನೊಬ್ಬರಿಗೆ ಹರ್ಟ್ ಆಗೋ ಥರನೂ ಇರ್ತದೆ. ಆ ಥರದ್ದೆಲ್ಲ ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ ನಿಮಗೆ ಬರೀಬೇಕಾದ್ರೆ ಕೂಡ? ನನಗೆ ತುಂಬ ಸುಲಭ ಅಂತ ಅನಿಸ್ತು. ಸೋಮು ಸೌಂಡ್ ಇಂಜಿನಿಯರ್ ಸಂಭಾಷಣೆ ಸುಲಭ ಅಂತ ಯಾಕೆ ಅನ್ನಿಸ್ತು ಅಂದರೆ, ಅಭಿ ಅದೇ ಊರಿನ ಹುಡುಗ, ಅಲ್ಲಿ ಬೆಳೆದಿರೋ ಅಂಥವನು, ಅಲ್ಲಿ ಬದುಕು ನೋಡಿರೋ ಅಂಥವನು. ಅವನು ತನ್ನ ಅನುಭವಗಳನ್ನ ಸಿನಿಮಾ ಮಾಡ್ತೀನಿ ಅಂತ ಬಂದಾಗ, ನೀನೇ ಬರೀ ಅಭಿ, ನಾವು ಜೊತೆಗಿರ್ತೀವಿ ಅಂತ ಹೇಳ್ತೀವಿ. ತಂಡವಾಗಿದ್ದೀವಿ. ದೀಪು ಎಸ್ ಕುಮಾರ್ ಎಡಿಟಿಂಗು, ಚರಣ್ ರಾಜ್ ಮ್ಯೂಸಿಕ್ಕು, ನಮ್ಮ ಶಿವಸೇನಾ DOP. ಸೊ ನಾವೆಲ್ಲ ಹಿಂದೆ ಸಲಗ ಚಿತ್ರ ಮಾಡಿದ್ವಿ. ಅದಕ್ಕೆ ಹಿಂದೆ ಅಭಿ ನಾನು ಬರೋಬ್ಬರಿ ಒಂದು 15 ವರ್ಷದ ಗುರು ಶಿಷ್ಯರ. ನನಗೆ ಅಭಿ ಶಿಷ್ಯ, ನನಗೆ ಸೂರ್ಯ ಅವ್ರ ಗುರು. ಸೊ ನಾವೆಲ್ಲ ಸೂರ್ಯ ಟೀಮ್ ಹುಡುಗರು. ಸೊ ನಮಗೆ ಎಲ್ಲ ಒಟ್ಟಿಗೆ ಅವನು ಮಾಡ್ತಿದ್ದ ಕತೆಗಳು, ಅವನ ಬರವಣಿಗೆ ಎಲ್ಲ ನಮ್ಗೆ ಹೇಳೋದು. ತುಂಬ ಪಾರ್ಟ್ ಆಫ್ ರೈಟಿಂಗು ಅಭಿನಯ ಮಾಡಿರೋದು. ಅಭಿ ಇದ್ರ ಹಿಂದೆ ಕೆಂಡ ಸಂಪಿಗೆಗೂ ಒಂದು ಸ್ವಲ್ಪ ಬರ್ತಿದ್ದ, ದೊಡ್ಡ ಮನೆ ಹುಡುಗಗೂ ಬರ್ತಿದ್ದ. ಸೊ ಒಳ್ಳೆ ನನ್ನ ಪ್ರೀತಿಯಿಂದನೂ ಅವರು ಜೊತೆಲಿದ್ದಾರೆ ಅಂತ ಕೇಳ್ಪಟ್ಟೆ. ಇಂತಿನ ಪ್ರೀತಿ. ಹೌದು. ಈ ಪ್ಯಾಟ್ರನ್ ಅಂದರೆ ಈ ಥರ ಸ್ಟೈಲ್ಗಳು ತುಂಬ ಚಾಲೆಂಜಿಂಗ್ ಅನಿಸುತ್ತೆ ನಿಮ್ಗೆ ಬರವಣಿಗೆಯಲ್ಲಿ? ಈ ಚಿತ್ರ ಒಂದು ಚಾಲೆಂಜಿಂಗ್ ಸಿನಿಮಾನೇ. ಅಂದರೆ ಈಗಿನ ಕೆಲವು ಸಿನಿಮಾಗಳು ಹಳ್ಳಿ ಸಬ್ಜೆಕ್ಟ್ಗಳು ಬರ್ತಾ ಇದೆ. ಸೊ ಈಗ ರೀಸೆಂಟಾಗೂ ಕೂಡ ಬರ್ತಿದ್ದಾರೆ. ನಿಮ್ಮ ಮಾತಿನ ಪ್ರಕಾರ ಚಾಲೆಂಜಿಂಗ್ ಅಂತ ಏನಕ್ಕೆ ಅನ್ಸುತ್ತೆ ಅಂದರೆ, ನಾವು ಹಳ್ಳಿಗರ ಬದುಕನ್ನು ನೋಡಿರ್ಬೇಕು. ತೀರಾ ಹತ್ತಿರದಿಂದ ನೋಡಿದ್ರೆ ಮಾತ್ರ ಆ ಥರದ ಬರವಣಿಗೆ ಬರೆಯೋಕ್ಕೆ ಸಾಧ್ಯ. ಈಗ ಏಕಾಏಕಿ ಯಾವುದೋ ಒಂದು ಅರ್ಬನ್ ಏರಿಯಾ, ದೊಡ್ಡ ಸಿಟಿ ಬಗ್ಗೆ, ನಾವು ಇವಾಗ ಸಿಂಗಪೂರ್ ಬಗ್ಗೆನೋ ಅಮೇರಿಕಾ ಬಗ್ಗೆನೋ ಚಿತ್ರ ಬರಿಬೇಕು ಅಂದರೆ ಸಾಧ್ಯ ಇಲ್ಲ. ಅದು ಅವ್ರುಗಳು ಮಾಡೋಕ್ಕೆ ಸಾಧ್ಯ. ಈಗ ಇದು ನಮ್ಮ ಹಳ್ಳಿ ಸಿನಿಮಾ, ಇದನ್ನು ನಾವುಗಳು ಹತ್ತಿರದಿಂದ ನೋಡಿರ್ತೀವಿ. ನಾವು ಗ್ರಾಮೀಣ ಭಾಗದವ್ರಾಗಿರೋದ್ರಿಂದ ನಮಗೆ ಈ ಚಿತ್ರಕ್ಕೆ ಬರೆಯುವಾಗ ಆ ಹಳ್ಳಿ ವಾತಾವರಣ, ಅಲ್ಲಿಯ ಕಲ್ಚರು, ಆಹಾರ, ಉಡುಪು ಎಲ್ಲನೂ ನಮ್ಗಳಿಗೆ ಗೊತ್ತಿರುತ್ತೆ. ಸೊ ಅದನ್ನು ಬರವಣಿಗೆಗೆ ತಂದಾಗ ಚೆನ್ನಾಗಿರುತ್ತೆ. ಮತ್ತು ನೋಡೋರಿಗೆ ಇದು ನಮ್ಮ ಮುಂದೆ ನಾವು ನೋಡಿರೋ ಜಗತ್ತನ್ನೇ ಇವರು ತೋರಿಸ್ತಾ ಇದ್ದಾರೆ ಅನ್ನೋಂಥದ್ದು ಫೀಲ್ ಆಗುತ್ತೆ. ಅಂದರೆ ನಾನು ಕತೆ ಕೇಳ್ತಾ ಈ ಇಂಜಿನಿಯರ್ ಯಾಕೆ ಅಂತ ಬಂದಾಗ ಮನಸ್ಸಿನಲ್ಲಿ ಇರುವಂಥದ್ದು, ಅವನಲ್ಲಿ ಉದ್ರೇಗ, ಕೋಪ. ಸೋಮು ಸೌಂಡ್ ಇಂಜಿನಿಯರ್ ಅಂತ ಸುಮ್ಮನೆ ಇಟ್ಟಿರೋ ಟೈಟ್ಲ್ ಅಲ್ಲ. ಅದನ್ನು ನಿಮ್ಗೆ ನೋಡಿದಾಗ ಈಚೆಗೆ ಬರೋ ಆಡಿಯನ್ಸ್, ಯಾರು ಆ ಸಿನಿಮಾ ನೋಡ್ತಾರೆ ಅವ್ರು ಈಚೆಗೆ ಬರೋವಾಗ ಹೌದು ಇವರು ಕರೆಕ್ಟಾಗಿ ಆ ಶೀರ್ಷಿಕೆ ಇಟ್ಟಿದ್ದಾರೆ ಅಂತ ಅನಿಸುತ್ತೆ. ಈಗ ಯಾವುದೇ ಚಿತ್ರದ ಶೀರ್ಷಿಕೆ ಇಡೋದು, ಟೈಟ್ಲ್ ಇಡೋದು ತುಂಬ ದೊಡ್ಡ ಟಾಸ್ಕು. ಯಾಕಂದರೆ ತುಂಬ ಒಳ್ಳೆ ಟೈಟ್ಲ್ ಸಿಕ್ಕಿರುತ್ತೆ, ಬಟ್ ಆ ಕತೆಗೆ ಆಗ್ತಾ ಇರಲ್ಲ. ಕಾಲಿಂಗ್ ಇರುತ್ತೆ ಯಾವಾಗಲೂ. ಟೈಟ್ಲ್ ಅನ್ನೋದು ಇನ್ವಿಟೇಷನ್, ತುಂಬ ರಾಚಬೇಕು, ಅಂದರೆ ಮನಸ್ಸಲ್ಲಿ ಹಿಡಿಬೇಕು, ನಾಲಿಗೆ ತುದಿಲಿ ಹರಿದಾಡಬೇಕು ಟೈಟ್ಲ್ ಅಂದಾಗ. ಬಟ್ ಈ ಚಿತ್ರದ ಟೈಟ್ಲು ಇದು ಯಾವುದೇ ಪಂಗಡಕ್ಕೆ ಸೇರದೆ ಪಕ್ಕ ಆ ಒಂದು ಕತೆಗೆ ಆಪ್ಟಾಗಿರೋಂಥ ಟೈಟ್ಲ್. ನಾವು ಸೌಂಡ್ ಇಂಜಿನಿಯರ್ ಅಂದಿದ ತಕ್ಷಣ ನಮ್ಮ ಡಬ್ಬಿಂಗ್ ಡಿಪಾರ್ಟ್ಮೆಂಟ್ಗೆ ಅಂತ ಕರೀತೀವಿ. ಅದು ಬಿಟ್ಟರೆ ಇಂಜಿನಿಯರ್ ಅನ್ನೋ ವರ್ಡ್ ತೊಗೊಂಡ್ರೆ ಕಾರ್ಪೊರೇಟ್ ಕಂಪ್ನಿ ಅದು
ಬಟ್ ಫಸ್ಟ್ ಟೈಮ್ ಈ ಟೈಟಲ್ ಕೇಳಿದಾಗ ತುಂಬ ಆಡಿಯನ್ಸ್ ಏನು ಅನ್ಕೊಂಡಿದ್ದಾರೆ ಕಾರ್ಪೊರೇಟ್ ಕಂಪ್ನಿದು ಯಾವುದೋ ಒಂದು ಕತೆ ಇರ್ಬೋದು ಅಂತ. ನಿಮಗೆ ಅನಿಸಿದ್ದು ಏನು ಸರ್? ಕತೆಗೆ ಆಪ್ಟಾಗಿದೆ. ಈಗ ನಾನು ಸೋಮು ಸೌಂಡ್ ಇಂಜಿನಿಯರ್ ಟೈಟ್ಲ್ ಏನಕ್ಕೆ ಬಂತು ಅಂತ ಹೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ ಕತೆ ಹೇಳ್ದಂಗೆ. ಸೊ ಅಷ್ಟು ಗೌಪ್ಯವಾಗಿ ಅಷ್ಟು ಮುದ್ದಾಗಿರುವಂಥ ಟೈಟ್ಲ್ ಇದು. ಮತ್ತು ಸೋಮು ಅನ್ನೋವನು ಬದುಕಿನ ಅನಾವರಣ. ಅಭಿ ಮತ್ತು ನಮ್ಮ ಶ್ರೇಷ್ಠ ಇದ್ದಾರಲ್ಲ ಅವರಿಬ್ಬರೂ ಆ ಬದುಕನ್ನು ನೋಡಿರೋರು. ಸೊ ಕೆಂಡನಿಗೆ ಈ ಚಿತ್ರ ಮಾಡುವಾಗ ಅದನ್ನೆಲ್ಲದನ್ನು ತಾನು ನೋಡಿರೋದನ್ನೇ ತಾನು ಪರ್ಫಾರ್ಮ್ ಮಾಡೋದಕ್ಕೆ ಅನುಕೂಲ ಆಯಿತು. ಮತ್ತು ಅಭಿ ಬರೆದಿರೋ ಸನ್ನಿವೇಶಗಳು, ಕಟ್ಟಿರೋ ಚಿತ್ರಕಥೆ, ಮಾಡಿರೋ ಕತೆ ಎಲ್ಲನೂ ಆಪ್ಟಾಗಿದೆ. ನಿಮ್ಗೆ ನೋಡಿದಾಗ ಒಂದು ಒಳ್ಳೆ ಚಿತ್ರ. ಮತ್ತು ಸೂರ್ಯ ಅಂದಾಗ ಒಂದು ದೊಡ್ಡ ಹೆಸರಿದೆ ಇಂಡಸ್ಟ್ರಿಯಲ್ಲಿ. ಸೊ ಸೂರ್ಯ ಅವರು ಕೂಡ ಈ ಚಿತ್ರ ನೋಡ್ಬಿಟ್ಟು ಹೇಳಿದ್ದೆ ಒಂದೇ ಮಾತು, ನನ್ನ ಹೆಸರು ಉಳಿಸ್ತೀಯ ಕಣ ಅಂತ. ಸೊ ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟು ನಮಗೆ ಯಾವುದೂ ಇಲ್ಲ. ಅಂದರೆ ನನ್ನ ಕ್ಲೈಮ್ಯಾಕ್ಸ್ ಒಂದು ಡೈಲಾಗ್ ಡೆಲಿವರಿ ಇದೆ ಹೇಳ್ತಿದ್ರು, ಅದೊಂದು ಮಾಡೋದಕ್ಕೆ ತುಂಬ ಕಷ್ಟಪಡ್ತಿದ್ರು. ಅಂದರೆ ಒಬ್ಬ ಆ್ಯಕ್ಟರ್ ಆಗೇನೆ ಕಷ್ಟಪಡ್ತಿದ್ರಂತೆ ಶೆಟ್ಟಿ ಅವರು ಹೇಳಿದ್ರು. ಆ ಬರವಣಿಗೆ ಬಗ್ಗೆ ಹೇಳೋದಾದ್ರೆ ಸರ್? ಬರವಣಿಗೆ ತುಂಬಾ ಆಚೆ ಈಚೆ ಇಲ್ಲ. ಆ ಸನ್ನಿವೇಶಕ್ಕೆ ಕರೆಕ್ಟಾಗಿ ಈಗ ಯಾವುದೇ ಒಂದು ಬಿಲ್ಡಪ್ಪು ಮತ್ತೊಂದು ಬರೆಯೋವಾಗ ಏನಾಗ್ಬಿಡುತ್ತೆ, ಔಟ್ ಆಫ್ ಬಾಕ್ಸ್ ಬರೀಬೇಕಾಗುತ್ತೆ. ಯಾವುದ್ಯಾವುದೋ ಸನ್ನಿವೇಶಗಳನ್ನ ಕಲ್ಪಿಸ್ಕೊಂಡು ಬರಬೇಕಾಗುತ್ತೆ. ಬಟ್ ಇದರಲ್ಲಿ ಯಾವುದು ಆ ಥರ ಜಾಳಿಲ್ಲ. ಒಂದು ಸೀನ್ ಅಂತ ಹೇಳಿದಾಗ ಆ ಸೀನ್ ಕರೆಕ್ಟಾಗಿ, ಮತ್ತು ದೀಪ ಎಸ್ ಕುಮಾರ್ ಅವ್ರ ಎಡಿಟಿಂಗ್ ಅಂದಾಗ ನಾವು ಮಾತಾಡಲೇಬೇಕಾಗಿಲ್ಲ. ಜಾಕಿ, ದೊಡ್ಡಮನೆ ಹುಡುಗ, ಅಣ್ಣ ಬಂದು, ಮುಂಗಾರು ಮಳೆ, ದುನಿಯಾ, ಈ ಥರ ದೊಡ್ಡ ದೊಡ್ಡ ಚಿತ್ರಗಳನ್ನ, ಮೊನ್ನೆ ಟಗರು, ಇಷ್ಟು ದೊಡ್ಡ ಚಿತ್ರಗಳ ಸಂಕಲನಕಾರ. ಸೊ ಅವರು ಎಡಿಟಿಂಗ್ ಟೇಬಲಲ್ಲಿ ತುಂಬಾ ಖುಷಿ ಪಟ್ಟು ಕಟ್ ಮಾಡಿರೋದಂಥ ಚಿತ್ರ. ಅಂದರೆ ವೇಸ್ಟೇಜ್ ಅಂತ ಹೇಳ್ತೀವಲ್ಲ, ಅದು ಯಾವುದು ಆಗಿಲ್ಲ ಈ ಚಿತ್ರದಲ್ಲಿ. ಮತ್ತು ಅದೊಂದು ವ್ಯಾಕರಣ, ಸಿನಿಮಾದೊಂದು ಗ್ರಾಮರ್ ಇರುತ್ತಲ್ಲ, ಅದನ್ನು ತುಂಬ ಚೆನ್ನಾಗಿ ಕಲಿತು ಮಾಡಿರುವಂಥ ಚಿತ್ರ ಇದು. ಸೊ ಈ ಸಿನಿಮಾ ನಾನು ಬರೆಯೋಕ್ಕೆ ಒಂದು ಹೆಮ್ಮೆ ಅನಿಸುತ್ತೆ. ಯಾವ್ದಾದ್ರು ಒಂದು ಸೀನ್ ತುಂಬ ಕಷ್ಟ ಆಯಿತು ಸರ್ ಬರವಣಿಗೆಯಲ್ಲಿ ನಿಮಗೆ? ಇಲ್ಲ, ಆಲ್ಮೋಸ್ಟ್ ನನಗೆ ಅಭಿ ಒಂದು ಪ್ಯಾಟರ್ನ್ ಬರ್ಕೊಟ್ಬಿಟ್ಟಿದ್ದ. ಸೊ ಅದ್ರ ಒಳಗಡೆ ನಾವು ಸಂಭಾಷಣೆ ಬರ್ತಿದ್ದು. ಹೇಗೆ ಸರ್ ಇಷ್ಟು ಚಾಲೆಂಜಿಂಗ್ ಆಗಿ, ಅಂದರೆ ತುಂಬ ಸಿನಿಮಾಗಳು ಕಮಿಟ್ ಆಗಿರ್ತೀರ, ಗ್ಯಾಪಲ್ಲಿ ಈ ಥರ ಒಂದೊಂದು ಬಿಲ್ಡಪ್ ಸಿನಿಮಾಗೂ, ಈ ಥರ ಒಂದು ಕಮರ್ಷಿಯಲ್ ಸಿನಿಮಾಗೂ, ಒಂದು ಕಂಟೆಂಟ್ ಬೇಸ್ ಸಿನಿಮಾಗೂ, ಇಷ್ಟು ಗ್ಯಾಪಲ್ಲಿ ಅಷ್ಟು ನೀಟಾಗಿ ಬರೆಯೋದು ಹೇಗೆ? ಆ ಒಂದು ಕಲೆ ಹೇಗೆ ಬಂತು ಅನ್ನೋದು ತುಂಬ ಕ್ಯೂರಿಯಾಸಿಟಿ ಸರ್. ಈಗ ಅಕ್ಷರಗಳು, ಅನುಭವ ಇವೆರಡು ಬೆರಿಬೇಕು. ನಮ್ಮ ಅನುಭವ ಅಕ್ಷರಗಳಾದಾಗ ಮಾತ್ರ ಚಿತ್ರದ ಸಂಭಾಷಣೆ ಚೆನ್ನಾಗಿ ಬರುತ್ತೆ. ಈ ಕತೆ ಸೋಮು ಸೌಂಡ್ ಇಂಜಿನಿಯರ್ ಕತೆ ನಮ್ಮ ನಿರ್ದೇಶಕರು ಅಭಿ ನನಗೆ ಎಕ್ಸ್ಪ್ಲೈನ್ ಮಾಡಿದ ರೀತಿಯೇ ಅದರಲ್ಲಿ ಒಂದಷ್ಟು ಲೇಯರ್ ಆಫ್ ಸಂಭಾಷಣೆ ಬಂದ್ಬಿಟ್ಟಿತ್ತು. ಮತ್ತು ಒಳ್ಳೊಳ್ಳೆ ನಟರು, ಸ್ಟೇಜ್ ಆರ್ಟಿಸ್ಟ್, ರಂಗ ಪ್ರತಿಭೆಗಳನ್ನ ಇದರಲ್ಲಿ ಮಾಡಿಸಿರೋದು. ಮತ್ತು ನಾನ್ ಆರ್ಟಿಸ್ಟ್, ಅಂದರೆ ಒಂದು ಹಳ್ಳಿಗೆ ಹೋದಾಗ ಒಂದು ಪೆಕ್ಯುಲಿಯರಾಗಿ ಕಾಣಿಸ್ತಾನ ಆ ವ್ಯಕ್ತಿ, ಕಾಣಿಸ್ತಾಳ ಆ ಮಹಿಳೆ, ಅವ್ರನ್ನ ಕರ್ಕೊಂಬಂದು ಹಂಗೆ ಆ್ಯಕ್ಟ್ ಮಾಡಿಸಿರೋದು. ಇದು ರೈಟ್ರಿಗೆ ತುಂಬಾ ಖುಷಿ ಕೊಡುತ್ತೆ. ಯಾವಾಗಲೂ ನಾವು ಬರೆಯೋದು ಬರವಣಿಗೆಯಲ್ಲಿ ಖುಷಿ ಕೊಡೋದಕ್ಕಿಂತ ಅದನ್ನು ಕಲಾವಿದರು ತೆರೆ ಮೇಲೆ ಕ್ಯಾಮ್ರಾ ಮುಂದೆ ಅಭಿನಯಿಸ್ಬಿಟ್ಟಾಗ ಅದಕ್ಕೆ ಸಂಗೀತ, ರೆಕಾರ್ಡಿಂಗ್ ಮತ್ತೊಂದೆಲ್ಲ ಬಿದ್ದಾಗ ಅದನ್ನು ಅದರ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ನಿಮಗೆ ಒಂದು ಪ್ರಶ್ನೆ, ಅಂದರೆ ಈ ಬಿಲ್ಡಪ್ ಸಿನಿಮಾಗೂ ಒಂದು ಕಂಟೆಂಟ್ ಬೇಸ್ ಸಿನಿಮಾಗೂ ಬರೆಯೋಕ್ಕೂ ಎಷ್ಟು ಡಿಫ್ರೆನ್ಸು, ಚಾಲೆಂಜ್ ಅನಿಸುತ್ತೆ ನಿಮಗೆ? ಈಗ ನಾನು ಯೂಶಲಿ ಅಂದರೆ ಈಗ ಶ್ರೇಷ್ಠ ಅವ್ರು ಬಂದು ಒಬ್ಬ ಈಗ ಬೆಳೀತಾರಂಥ ಒಂದು ನಾಯಕ ನಟ. ನೀವು ಆಲ್ರೆಡಿ ದರ್ಶನ್ ಸರ್, ವಿಜಯ್ ಸರ್ಗೆ ಅಂಥವ್ರಿಗೆಲ್ಲ ಬರೆದಾಗೂ ಒಬ್ಬ ನಾರ್ಮಲ್ ಆ್ಯಕ್ಟರ್ಸ್ ಬರೆಯೋಕ್ಕೂ ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ? ಸ್ಟಾರ್ಗಳು ಆಗಿದ್ದಾರೆ ಅಂದರೆ ಅವರು ಏಕಾಏಕಿ ಸ್ಟಾರ್ಗಳೇನಾಗಿಲ್ಲ. ಅವ್ರುಗಳು ಕೂಡ ಹೊಸದಾಗಿ ಬಂದು ಜನಗಳ ಮನಸ್ಸನ್ನ ಮುಟ್ಟಿ ಇವಾಗ ಜನಗಳ ಮನಸ್ಸಲ್ಲಿ ಕೂತಿರುತ್ತೆ. ಸೊ ಅವ್ರುಗಳು ಹೊಸದಾಗಿ ಬರೆದಾಗ ಇಷ್ಟೇ ಟಾಸ್ಕ್ ಇರುತ್ತೆ. ಸೊ ಮತ್ತು ಶ್ರೇಷ್ಠ ಮೊನ್ನೆ ಬಂದಂಥ ಇಲ್ಲ ಇವತ್ತು ಬಂದಂಥ ಹುಡುಗನಲ್ಲ, ಅವನು ತುಂಬ 15 years ಸ್ಟ್ರಗಲ್ ಇದೆಯಂತ. ಸೈಕಲಿಂಗ್ ಅಂದರೆ ಸೈಕಲ್ ಹೊಡೆದಿದ್ದಾನೆ, ಎಲ್ಲ ವಿಭಾಗಗಳಲ್ಲೂ ಕೆಲಸ ಮಾಡಿದ್ದಾನೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾನೆ. ಕಡ್ಡಿ ಪುಡಿಲಿ ಇವತ್ತಿಗೂ ಆ ಸೀನ್ ಇದೆ. ಆಟೋಲಿ ಇಳಿದ್ಬಿಟ್ಟು ಶಿವಣ್ಣನ
ಲಾಂಗ್ ತೊಗೊಂಡು ಅವ್ರು ಎಲ್ಲೇ ಹೋದ್ರು ಕೂಡ ರೆಫರೆನ್ಸ್ ತೋರಿಸ್ತಾರೆ ಅಂತ. ಹೌದು. ಸೊ ಸೂರಿ ಗರಡಿಲಿ ಕೆಲಸ ಮಾಡಿದ್ದಾನೆ. ಚಿಕ್ಕ ಪುಟ್ಟ ಚಿತ್ರಗಳಲ್ಲೂ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ಕೊಂಡು ಬೆಳೆದಿರೋಂಥ ಹುಡುಗ. ಅದೇ ನಮ್ಮ ಇಂಡಸ್ಟ್ರಿ ಭಾಷೆಯಲ್ಲಿ ಹೇಳಬೇಕು ಅಂದರೆ ಗಾಂಧಿನಗರ ಇಡ್ಲಿ ವಡೆ ಹುಡುಗ. ನಮ್ಮಲ್ಲಿ ಜನ ಆಶೀರ್ವಾದ ಮಾಡೋದೇ ಒಂದಷ್ಟು ಅನುಭವ ಇರುವಂಥ ಹುಡುಗರಿಗೆ. ಹೀರೋ ಆಗಬೇಕು ಅಂತ ಬಂದ್ಬಿಟ್ರೆ ಅಲ್ಲ, ಅದ್ರದ್ದೊಂದು ಓಡಾಟ, ಒಂದು ಅದು ಮಂಡಿ ಸೋಸ್ಬೇಕು ಅದು ಆ ಅನುಭವ ಅಂತೂ ನಮ್ಮ ಶ್ರೇಷ್ಠಂತಾಗಿದೆ.